ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ಅಂದ್ರೆ ಏನಾಗಬಹುದು ನಮ್ಮ ದೇಶ ಅಂತ ನೀವು ಯೋಚನೆ ಮಾಡಿ. ನಮ್ಮ ದೇಶ ಏನಾದರೂ ಸುರಕ್ಷಿತವಾಗಿ ಇರಬೇಕು, ನಮ್ಮ ಸಂಸ್ಕಾರ ಸಂಸ್ಕೃತಿ ಸನಾತನ ಧರ್ಮ ಉಳಿಬೇಕು ಅಂದ್ರೆ ಇವತ್ತು ನರೇಂದ್ರ ಮೋದಿ ಮಾತ್ರ ಮುಂದಿನ ಪ್ರಧಾನಮಂತ್ರಿ ಆದಾಗ ಮಾತ್ರ ಇವತ್ತು ನಮ್ಮ ದೇಶದಲ್ಲಿ ಸನಾತನ ಧರ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದ ನಿಮ್ಮಲ್ಲಿ ನಾನು ಬೇಡಿಕೊಳ್ಳೋದಿಷ್ಟೇ, ಇವತ್ತು ಹಲವಾರು ಯೋಜನೆಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ತಂದರೆ, ಹಲವಾರು ಯೋಜನೆಗಳನ್ನ ಸನ್ಮಾನ್ಯ ಯಡಿಯೂರಪ್ಪನವರು ತಂದರೆ. ಇವತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಕೊಡ್ತಾ ಇದ್ರು ಯಡಿಯೂರಪ್ಪನ ಕಾಲದಾಗೆ. ಬಹಳ ಜನ 1-2 ಹೆಣ್ಣಾದ್ರೆ ಬಾಂಡ್ ತಗೊಂತ ಇದ್ರು. ಇವತ್ತು ಬಾಂಡೇ ಕೊಡ್ತಾ ಇಲ್ಲ. ಮತ್ತು ಸುವರ್ಣ ಚೇತನ ಅಂತೇಳಿ 10,000 ರೂಪಾಯಿ ರೈತರಿಗೆ ನೇರವಾಗಿ ಜಮಾ ಮಾಡಂತ ವ್ಯವಸ್ಥೆಯನ್ನ ಮಾಡಿದ್ರು. ಸುವರ್ಣ ಗ್ರಾಮ ಮಾಡಿ ಒಂದೊಂದು ಹಳ್ಳಿಗೆ 1 ಕೋಟಿ ರೂಪಾಯಿಗಳನ್ನ ಕೊಟ್ಟರು, ಸೈಕಲ್ ಅನ್ನ ಕೊಟ್ಟರು, ಪಠ್ಯ ಪುಸ್ತಕ ಸಮವಸ್ತ್ರವನ್ನ ಮಕ್ಕಳಿಗೆ ಕೊಟ್ಟರು, ಬಿಸಿ ಊಟವನ್ನ ಕೊಟ್ಟರು, ಹಾಲಿಗೆ ಸಬ್ಸಿಡಿ ದರ ಕೊಟ್ಟರು. ಇವತ್ತು ಹಾಲಿನ ಸಬ್ಸಿಡಿ ದರನ್ನು ಕೂಡ ಕೊಡ್ಲಿಕ್ಕಾಗದೇ ಇರೋಂಥ ಸರ್ಕಾರ ಇದೆ. ಬಹುಶಃ ಈ ಸರ್ಕಾರ ಇದೆಯೋ ಇಲ್ಲೋ ಗೊತ್ತಿಲ್ಲ, ದಿವಾಳಿ ಆಗಿದೆ ಈ ಸರ್ಕಾರ. ಅದರಿಂದ ನಾನು ನಿಮ್ಮಲ್ಲಿ ಬೇಡದಿಷ್ಟೇ, 400ಕ್ಕಿಂತ ಹೆಚ್ಚು ಜನ ನಮ್ಮ ಲೋಕಸಭಾ ಸದಸ್ಯರಾಗೋದು ಸತ್ಯ. ಕಾಂಗ್ರೆಸ್ ಮ್ಯಾಕ್ಸಿಮಮ್ ಅಂದ್ರೆ ದೇಶದಲ್ಲಿ 30ರಿಂದ 35 ಸೀಟ್ ಬಂದ್ರೆ ಪುಣ್ಯ. ಹೋದ ಸರಿ 44 ಸೀಟ್ ಬಂದಿತ್ತು. ಕಾಂಗ್ರೆಸ್ಗೆ ವಿರೋಧ ಪಕ್ಷ ಸ್ಥಾನನೂ ಕೂಡ ಇರಲಿಲ್ಲ. ಇವತ್ತು 30 ಸೀಟು ಇದ್ದು ಏನು ಮಾಡಕ್ ಸಾಧ್ಯ? ನಾನು ಈ ಜಿಲ್ಲೆನ ಮಾದರಿ ಜಿಲ್ಲೆಯಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. 10 ವರ್ಷ ಡಿಸ್ಟಿಕ್ ಮಂತ್ರಿ ಆಗಿ ಒಂದು ತಾಲೂಕನ್ನು ನೋಡದೆ, ಒಂದು ಹಳ್ಳಿಯನ್ನು ನೋಡದೆ ಇದ್ದು, ಇವತ್ತು ಲೋಕಸಭೆ ಒಳಗೆ ನಾನು ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಹೇಳೋಂಥ ವ್ಯಕ್ತಿ ಬೇಕು. 10 ವರ್ಷ ನಾನು 20 ವರ್ಷದಲ್ಲಿ 10 ವರ್ಷ ಮೋದಿ ಸರ್ಕಾರ ಬಂದ ಮೇಲೆ ಹಲವಾರು ಯೋಜನೆಗಳನ್ನು ತಂದು ಈ ಜಿಲ್ಲೆಗೆ ಕೆಲಸವನ್ನು ಮಾಡಿದ್ದೀನಿ. ನಮ್ಮ ಸರ್ಕಾರದಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಶಾಸಕರು ಕೂಡ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನೀವು ಯೋಚನೆ ಮಾಡಬೇಕು, ಈ ಭಾಗದಿಂದ ಲೋಕಸಭೆಗೆ ಶ್ರೀಮತಿ ಗಾಯತ್ರಿ ಅವರನ್ನ ಕಳಿಸ್ಕೊಟ್ರೆ ಇನ್ನು 5 ವರ್ಷದಲ್ಲಿ 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅದೇ ಆಗ್ತಾರೆ. ಈ ಜಿಲ್ಲೆಗೆ ಏನ್ ಬೇಕಾದ್ರೂ ಕೂಡ ತಂದು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ತಂದೇ ತರ್ತೀವಿ. ಅದರಿಂದ ನಿಮ್ಮಲ್ಲಿ ಮನವಿ ಮಾಡದಷ್ಟೇ, ದಯಮಾಡಿ ಮೇ 7ನೇ ತಾರೀಕು ನಡೆಯುವಂಥ ಚುನಾವಣೆಗೆ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ನಿಮ್ಮ ಮತ್ತು ನಿಮ್ಮ ಸ್ನೇಹಿತರ, ನಿಮ್ಮ ಬಂಧುಗಳ, ಓಣಿಗಳ ಎಲ್ಲರ ಮತವನ್ನ ಬಹಳ ಬಿಸಿಲಿರೋದ್ರಿಂದ ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಮತ ಹಾಕಿ ನಿಮ್ಮ ಜೊತೆಗೆ ಪಕ್ಕದ ಮನೆಗಳನ್ನ ಮತ್ತು ನಮ್ಮ ಮತದಾರರನ್ನ ಕರೆತಂದು ಓಟನ್ನು ಹಾಕಿಸುವ ಮೂಲಕ ಅತ್ಯಂತ ಅಧಿಕ ಮತದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತ ಗಾಯತ್ರಿ ಸಿದ್ದೇಶ್ವರನ್ನ ಗೆಲ್ಲಿಸಬೇಕು ಅಂತ ಕೇಳ್ಕೊಂಡು ತಮಗೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಜೈ ಶ್ರೀರಾಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.